ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀದೇವಿ ಮಹಾತ್ಮೆ 1ನೇ ಅಧ್ಯಾಯ 9ನೇ ಪದ್ಯ. ಲಕ್ಷದಶಗಾವುದವು ಕೋಟಿಯು, ಲಕ್ಷದಶವರೆಯದುವೆ ಪೇಟೆಯು, ಲಕ್ಷವೈದರಲಿಹುದು ನಡುಮಧ್ಯದಲ್ಲಿ ಒಳಕೋಟೆ. ಲಕ್ಷವರ್ಧದೊಳಿರುವ ಸಜ್ಜೆಯು, ಲಕ್ಷಗಿರ್ಧದೊಳಿದ್ದ ನಿಜ ಗೃಹ ವೀಕ್ಷಿಸಲಿ ಕರಿದೆನಲು ಮರಿವು ಮೆರೆವು ತಲಿತು ರಜತಾದ್ರಿ. ಈ ರಜತಾದ್ರಿ ವೈಭವವನ್ನು ಹೇಳ್ತಕ್ಕಂಥವರಾಗಿದ್ದಾರೆ. ಆ ಆವರಣಗಳು, ಆ ತಾಯಿಯ ಒಂದು ಇರ್ತಕ್ಕಂತಹ ಸ್ಥಾನಕ್ಕೆ ನಾವು ಹೊರಗೆ ಹೋಗಬೇಕಾದ್ರೆ ಅನೇಕ ಆವರಣಗಳು ಇರ್ತವೆ ಅಂತ ತಿಳ್ಕೊಂಡಿದ್ದೀವಿ. ಆ ಆವರಣಗಳಲ್ಲಿ ಇದೊಂದು ಆವರಣ ಅಂಥೇಳಿ ಇಲ್ಲಿ ಅದರ ಒಂದು ವ್ಯಾಪಕವನ್ನು ಇಲ್ಲಿ ಹೇಳ್ತಕ್ಕಂಥವರು. 10 ಲಕ್ಷ ಗಾವಿದ ಕೋಟೆ, 5 ಲಕ್ಷ ಗಾವಿದ ಪೇಟೆ, ಮಧ್ಯದಲ್ಲಿ ಒಳಕೋಣೆ, 5 ಲಕ್ಷ ಗಾವುದವು ಅರ್ಧ ಲಕ್ಷ ಗಾವುದದಲ್ಲಿ ಮಲಗುವ ಕೋಣೆ, ಮನೆಯು 1/4 ಲಕ್ಷ ದಶಗಾವುದದಲ್ಲಿ ಇರ್ತಕ್ಕಂಥ ಮನೆಯ ಈ ಪ್ರಾಕಾರ ನೋಡಲಿಕ್ಕೆ ಆಶ್ಚರ್ಯ ಎನಿಸ್ತದೆ. ರಜತಾದ್ರಿಯು ಹೀಗೆ ಮೆರೆಯುತ್ತಾ ಇತ್ತು ಅಂತೇಳಿ ಹೇಳ್ತಕ್ಕಂಥವರಾಗಿದ್ದಾರೆ. ಇದರ ರಹಸ್ಯ ಏನು ಅಂತ, ರಹಸ್ಯ ಇದರಲ್ಲಿ ಇರ್ತಕ್ಕಂಥದ್ದು ಏನು ಅಂದರೆ, ಇದು ನಡು ಮಧ್ಯದಲ್ಲಿ ಒಳಕೋಟೆ. ಕೋಟೆ ಅಂದರೆ ನಾವೊಂದು ಪ್ರವೇಶ ಆಗಬೇಕಂದ್ರೆ ಒಂದು ಕೋಟೆ ಇರ್ತದೆ. ಒಂದು ದೇಶವನ್ನು, ಒಂದು ರಾಜ್ಯವನ್ನು, ಆ ರಾಜರ ಕೋಟೆ ಇರ್ತದೆ. ಹಾಗೆ ಆ ಒಂದು ಪ್ರಾಕಾರ ಇರ್ತದೆ. ಒಂದು ಒಳಗೆ ಹೋಗ್ಬೇಕಂದ್ರೆ ಒಂದೊಂದು ಅಡ್ಡಿ ಇರ್ತದೆ. ಈ ಅಡ್ಡಿಯನ್ನು ದಾಟ್ಕೊಂಡು ನಾವು ಒಳಗೆ ಹೋಗ್ಬೇಕಾಗತ್ತೆ. ಈ 7 ಶರೀರಗಳು ನಮ್ಮಲ್ಲಿ ಇದ್ದಾವೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಅನ್ನಮಯ ಶರೀರ, ಪ್ರಾಣಮಯ ಶರೀರ, ಹೀಗೆ ನಾವು ಕರಿತೀವಿ. ಇವೆಲ್ಲವೂ ಈ ಸೈನ್ಸನ್ನೇ ಇಲ್ಲಿ ಹೇಳಿರ್ತಕ್ಕಂಥದ್ದು, ಮತ್ತು ಬೇರೆ ಏನಿಲ್ಲ. ಇಲ್ಲಿ ಇನ್ನೊಂದು ವಿಶೇಷವಾಗಿ ಏನಂದರೆ, ನಡು ಮಧ್ಯದಲ್ಲಿ ಅಂತ ಇಲ್ಲಿ ಹೇಳ್ತಿರ್ಬೇಕಾದ್ರೆ ಇಷ್ಟು ಕೋಟಿ 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 ಲಕ್ಷ ಅಂದರೆ ಅನಂತ ಅಂತ, ಅನಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೋಶಗಳಿದ್ದಾವೆ ಅಂಥೇಳಿ. ಅದರೊಳಗೆ ಇದು ಏನು ಸೂಚಿಸ್ತದೆ? ಈ ಒಂದು ಸ್ಥೂಲ ಶರೀರಕ್ಕೂ ಮತ್ತು ಸೂಕ್ಷ್ಮ ಶರೀರಕ್ಕೂ, ಸ್ಥೂಲ ಮತ್ತು ಸೂಕ್ಷ್ಮಕ್ಕೆ ನಡುವೆ ಒಂದು ಪರದೆ ಇದೆ. ಆ ಎರಡರ ನಡುವೆ ಒಂದು ಲೇಯರ್ ಇದೆ. ಅದಕ್ಕೆ ಶಕ್ತಿ ಶರೀರ ಅಂತ ಕರೀತಾರೆ. ಸೈಂಟಿಫಿಕಲಿ ಎನರ್ಜಿ ಬಾಡಿ ಅಂತ ಕರೀತಾರೆ. ಅದನ್ನು ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಆ ಎನರ್ಜಿ ಬಾಡಿಯಲ್ಲಿ 72,000 ನಾಡಿಗಳೇನಿದ್ದಾವಲ್ಲ, ಅವು ಈ ದೇಹದಲ್ಲಿ ಸಿಗ್ತವೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿದ್ದಾವೆ. ಈ ಚಕ್ರಗಳು ಅಂತೀವಲ್ಲ, ಅವೆಲ್ಲ ಈ ಶರೀರದೊಳಗೆ ಭೌತಿಕವಾಗಿ ಸಿಗೋದಿಲ್ಲ. ಆ ಒಂದು ಲೇಯರ್ ಒಳಗೆ ಆ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ನಡುವೆ ಇರ್ತಕ್ಕಂಥ ಒಂದು ಎನರ್ಜಿ ಬಾಡಿ ಅಂತ, ಅಲ್ಲಿ ಒಂದೊಂದು ಪಾಯಿಂಟ್, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ಈ ಥರ ಎಲ್ಲವೂ ಕೂಡ 6 ಚಕ್ರಗಳು ಮತ್ತು ಒಂದು ಸಹಸ್ರಾರ. ಆ ಎನರ್ಜಿ ಸ್ವೀಕಾರ ಮಾಡೋದಿಲ್ಲ ಆ ಒಂದು ಶಕ್ತಿ ಶರೀರ. ಆ ಶಕ್ತಿ ಶರೀರಕ್ಕೆ ಎನರ್ಜಿ ಎಲ್ಲ ಸಿಗೋದು. ಆ ಶಕ್ತಿ ಶರೀರ ಇರೋದನ್ನೇ ಈ ಭೌತಿಕ ಶರೀರ ಇರ್ತದೆ. ಹಾಗೆ ಅಲ್ಲಿ ಎಲ್ಲವೂ ಕೂಡ ತುಂಬಿಕೊಂಡಿರ್ತವೆ. ನಮ್ಮ ಕರ್ಮಗಳು ಎಲ್ಲವೂ ಕೂಡ ಅಲ್ಲೇ ಸ್ಟೋರೇಜ್ ಆಗಿರ್ತಕ್ಕಂಥದ್ದು. ಅದು ಮಾತ್ರ ಹೋಗೋದಿಲ್ಲ. ಇವು ಎಲ್ಲ ಹೋಗಿದ್ರು ಅದು ಇರ್ತದೆ, ಅದು ನೆಕ್ಸ್ಟ್ ಜನ್ಮಕ್ಕೆ ಪ್ರಯಾಣ ಮಾಡ್ತಾ ಇರ್ತದೆ. ಅದನ್ನು ಇಲ್ಲಿ ಹೇಳ್ತಕ್ಕಂಥ ಇರ್ತಾರೆ. ಅಲ್ಲಿ ಎಷ್ಟು ಬೇಕಾದರೂ ಅಲ್ಲಿ ಇರ್ತಕ್ಕಂಥದ್ದು ನಡು ಮಧ್ಯೆ ಒಳಕೋಟೆ. ಇದು 2 ನಡುವೆ ಇರ್ತಕ್ಕಂಥ ಒಳಕೋಟೆ, ಇದರ ರಹಸ್ಯ. ಅಲ್ಲಿ ಎಲ್ಲವೂ ಇರ್ತವೆ. ಅಲ್ಲಿ ಚೇತನಗೊಳಿಸಿದರೆ ನಮ್ಮ ಭೌತಿಕ ಚೇತನಗೊಳ್ತದೆ, ಆಂತರಿಕ ಚೇತನಗೊಳ್ತದೆ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.